2024 ವರ್ಷ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿ ಹೇಳಬೇಕು ಅಂತಂದ್ರೆ ಎಲ್ಲ ಕಡೆ ನಾವು ಕೇಳಿದ್ವಿ ಅಷ್ಟಮ ಶನಿ ಅಂತ. ಅಷ್ಟಮ ಸ್ಥಾನವನ್ನ ಶಾಸ್ತ್ರದಲ್ಲಿ ಹೇಳುವಂತ ರೀತಿಯಲ್ಲಿ ತುಂಬಾ ಅನಿಷ್ಟ ಸ್ಥಾನ, ಅನಿಷ್ಟ ಸ್ಥಾನಗಳನ್ನ ಅಷ್ಟಮ, 8ನೇ ಸ್ಥಾನ, 6ನೇ ಸ್ಥಾನ ಮತ್ತೆ 12ನೇ ಸ್ಥಾನ, ಈ 3 ಸ್ಥಾನಗಳು ಅನಿಷ್ಟ ಸ್ಥಾನ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ 3 ಸ್ಥಾನಗಳಲ್ಲಿ ಹೆಚ್ಚು ಅನಿಷ್ಟ ಸ್ಥಾನ ಯಾವುದು ಅಂತಂದ್ರೆ ಅಷ್ಟಮ ಸ್ಥಾನ. ಆ ಅಷ್ಟಮ ಸ್ಥಾನದಲ್ಲಿ ಯಾವಾಗ ಶನಿ ಬರ್ತಾನೆ, ಅದರಲ್ಲೂ ಅಷ್ಟಮಾಧಿಪತಿಯಾಗಿ ಅಷ್ಟಮ ಸ್ಥಾನದಲ್ಲಿ, ಮತ್ತೆ ಆಯುಷ್ಯ ಸ್ಥಾನ ಅಂತ ಕೂಡ ಕರಿತೀವಿ ಅಷ್ಟಮ ಸ್ಥಾನವನ್ನ. ಆಯುಷ್ಯ ಸ್ಥಾನಕ್ಕೆ ಆಯುಷ್ಯಕಾರಕನೇ ಯಾವಾಗ ಬರ್ತಾನೆ, ತುಂಬಾ ಜನಕ್ಕೆ ಆರೋಗ್ಯದಲ್ಲಿ ತೊಂದರೆ ಬಂದದ್ದು, ಆಯುಸ್ಸಿಗೆ ತೊಂದರೆ ಬಂದು ಗಂಡಾಂತರಾದಿಗಳು ಉಂಟಾಗಿ ತನ್ಮೂಲಕ್ಕೆ ಎಷ್ಟೋ ಜನ ಬಿಡಿಸ್ಕೊಂಡು ಹೊರಗಡೆ ಬಂದಿರುವಂಥದ್ದು, ಕರ್ಕಾಟಕ ರಾಶಿಯವರಿಗೆ ಬೀಳು ಏಳು ಆಗಿರುವಂಥದ್ದು, ಕೌಟುಂಬಿಕವಾಗಿ ಸಮಸ್ಯೆಗಳು ಉಂಟಾಗಿರುವಂಥದ್ದು, ಸ್ಥಾನ ಪಲ್ಲಟ ಆಗಿರೋದು, ಇವೆಲ್ಲ ಕಾಣಸಿಗತ್ತೆ. ಆದರೆ 2024 ಏಪ್ರಿಲ್ ತಿಂಗಳ ನಂತರ ಸ್ವಲ್ಪ ಗುರುಬಲ ಪ್ರಾಪ್ತವಾದ ಕಾರಣ, ಅಂದ್ರೆ 23ರಿಂದ ಇದರ ಸಮಸ್ಯೆ ಇತ್ತು, ಆದರೆ ಗುರುಬಲ 24ರಲ್ಲಿ ಪ್ರಾಪ್ತವಾಗಿರುವಂತಹ ಕಾರಣದಿಂದ ಒಂದಷ್ಟು ಸಮಸ್ಯೆಗಳಿಂದ ಹೊರಗಡೆ ಬಂದು ಸ್ವಲ್ಪ ಇರುವಂತಹ ಸಮಸ್ಯೆಗಳನ್ನ ಸಹಿಸಿಕೊಳ್ಳುವಂತಹ ಒಂದು ಶಕ್ತಿಯನ್ನ, ಅದರ ಜೊತೆಗೆ ವಿಶೇಷವಾಗಿ ಗುರುವಿನ ಒಂದು ಅನುಗ್ರಹ ಇತ್ತು ಅಂತಂದ್ರೆ ಯಾವ ಗ್ರಹಗಳು ನಮಗೆ ಅಶುಭದಾಯಕರಾಗಿದ್ರು ಕೂಡ ಅದನ್ನು ಸಹಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಸಹಜವಾಗಿ ಉಂಟಾಗತ್ತೆ. ಆ ನಿಟ್ಟಿನಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ಸ್ವಲ್ಪ ಚೆನ್ನಾಗಿತ್ತು. ಈಗ 2025 ವರ್ಷದ ವಿಶ್ಲೇಷಣೆಯನ್ನು ನೋಡಿದಾಗ ಅಷ್ಟಮದಲ್ಲಿರುವಂತಹ ಶನಿ ಬಿಟ್ಟು 9ನೇ ಮನೆಗೆ ಸಂಚಾರವನ್ನು ಬೆಳೆಸ್ತಾನೆ. 9ನೇ ಮನೆಗೆ ಸಂಚಾರವನ್ನು ಬೆಳೆಸಿದಾಗ 9ನೇ ಮನೆಯಲ್ಲಿ ಶನಿ ಸಂಚಾರ ಆಗ್ಬೇಕಾದ್ರೆ ಭಾಗ್ಯ ಹಾನಿ ಅಂತ, ಅಂದ್ರೆ ಬರಬೇಕಾಗಿರುವಂತಹ ಭಾಗ್ಯ ಎಲ್ಲ ಹಾನಿ ಆಗತ್ತೆ. ಅದರ ಜೊತೆಗೆ ಬರಬೇಕಾಗಿರುವಂತಹ ಭಾಗ್ಯ, ನಾವು ಏನು ಕಷ್ಟಪಡ್ತೀವಿ, ನಾವು ಏನು ವೃತ್ತಿಯಲ್ಲಿ ಶ್ರಮ ಹಾಕ್ತೀವಿ, ಅದು ನಮಗೆ ಬರಲಿಕ್ಕೆ ತಡೆ ಉಂಟಾಗತ್ತೆ. 11ರಲ್ಲಿದ್ದಂತಹ ಗುರುವಿನ ಸಂಚಾರ ಏಪ್ರಿಲ್ ತಿಂಗಳ ನಂತರ ಆದ ಮೇಲೆ 12ನೇ ಸ್ಥಾನಕ್ಕೆ ಬಂದಾಗ ಖರ್ಚುಗಳನ್ನ ಉಂಟು ಮಾಡ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಅಷ್ಟಮ ಶನಿಯ ದೋಷದಿಂದ ಹೊರಗಡೆ ಬರ್ತಾರೆ. ಆದರೆ 2ನೇ ಸ್ಥಾನಕ್ಕೆ ಕೇತುವಿನ ಒಂದು ಯೋಗವೂ ಕೂಡ ಮುಂದೆ ಬರ್ಲಿಕ್ಕಿದೆ. 2ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಮಾಡ್ಬೇಕಾದ್ರೆ ಆರ್ಥಿಕ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಹೆಚ್ಚು ಖರ್ಚುಗಳು ಒದಗುವಂತಹ ಸಾಧ್ಯತೆ ಇದೆ. ನೀವು ಅನ್ಕೊಳ್ಳದೆ ಇರುವಂತಹ ಸ್ಥಾನದಲ್ಲಿ ನಿಮಗೆ ಖರ್ಚುಗಳು ಅನ್ನೋಂಥದ್ದು ಒದಗಿ ನಿಮ್ಮನ್ನ ಬೆನ್ನಟ್ಟಿ ಬಂದು ನಿಮ್ಮ ಹತ್ರ ಖರ್ಚು ಮಾಡಿಸ್ಕೊಳ್ಳೋವರೆಗೆ ಬಿಡಲ್ಲ. ಹಾಗಾಗಿ ಖರ್ಚು ಹೆಚ್ಚಾಗಬಾರ್ದು ಅಂತಂದ್ರೆ ಗಣಪತಿಯ ಆರಾಧನೆ, ವಿಶೇಷವಾಗಿ ಪ್ರತಿ ತಿಂಗಳಿಗೆ ಸಂಕಷ್ಟಿ ಅನ್ನುವಂತಹ ಸಂಕಷ್ಟಾರ ಗಣಪತಿಯಿಂದ ಪೂಜೆಯನ್ನ ಮಾಡ್ತಾರೆ. ಆ ಟೈಮಲ್ಲಿ ಗಣಪತಿಗೆ ತೆಂಗಿನಕಾಯಿನ ನೈವೇದ್ಯವನ್ನ ಮಾಡಿಸುವಂಥದ್ದು. ಅದರ ಜೊತೆಗೆ 12ರಲ್ಲಿ ಗುರು ಇದ್ರೆ ಒಂದು ರೀತಿ ಬ್ಯಾಕ್ ಸಪೋರ್ಟ್, ಅದನ್ನು ಕೂಡ ಹೇಳ್ಬೋದು ನಾವು ಶಾಸ್ತ್ರದಲ್ಲಿ. 12ರಲ್ಲಿ ಗುರು ಇದೆ ಅಂತ ಅಂದ್ರೆ ಬೆನ್ನ ಹಿಂದೆ ಗುರು ಇದ್ದ ಹಾಗೆ ಲೆಕ್ಕ. ಆದರೆ ಮುಂದೆ ಕೇತು ಇದ್ದಾನೆ. ಹಾಗಾಗಿ ತುಂಬಾ ಎಚ್ಚರಿಕೆಯನ್ನ ವಹಿಸಿ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಭಾಗ್ಯ ಹಾನಿ ಆಗತ್ತೆ. ಎಲ್ಲಿ ಪಾಪಗ್ರಹರಿದ್ರೂ ಕೂಡ ಆ ಒಂದು ಭಾವಕ್ಕೆ ಸಂಬಂಧಪಟ್ಟಿರುವಂತಹ ಪಾಪ ಫಲವನ್ನ ನಿರೀಕ್ಷಣೆ ಮಾಡ್ತಾರೆ. ತುಂಬಾ ಜನ ಹೇಳಿದ್ದಾರೆ ಅಷ್ಟಮ ಶನಿ ಹೊಟ್ಟೋಗತ್ತೆ, ಪೂರ್ತಿ ಒಳ್ಳೇದಾಗ್ಬಿಡುತ್ತೆ. ಹಾಗೆ ಹೇಳಲಿಕ್ಕಾಗಲ್ಲ. ಅಷ್ಟಮ ಶನಿಯ ದೋಷಗಳಿಂದ ಹೊರಗಡೆ ಬರ್ತಾರೆ, ಅದು ಸತ್ಯ. ಆದರೆ ನವಮ ಶನಿಯಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನೇ, ಭಾಗ್ಯ ಅನ್ನುವಂಥದ್ದು ನಾಶ ಆಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಕೂಡ ಮಿಶ್ರ ಫಲ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪೂರ್ಣವಾಗಿ ಅಶುಭ ಫಲ ಇಲ್ಲ, ಪೂರ್ಣವಾಗಿ ಶುಭ ಫಲ ಇಲ್ಲ, ಮಿಶ್ರ ಫಲಗಳನ್ನ ಕರ್ಕಾಟಕ ರಾಶಿಯವರು ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. ಈ ರೀತಿ ಇನ್ನೂ ಹೆಚ್ಚು ವಿಚಾರಗಳಿಗೆ ನಮ್ಮ ಚಾನೆಲ್ ಒಟ್ಟಿಗೆ ಕನೆಕ್ಟೆಡ್ ಆಗಿರಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಅಪ್ಡೇಟ್ಸ್ಗಳನ್ನು ನೀವು ತಿಳ್ಕೊತಾ ಇರಿ. ನಿಮ್ಮ ಜೀವನದ ಬಗ್ಗೆ ಆಗುವಂತಹ ಸಲಹೆಗಳನ್ನು ನಾವು ಕೊಡ್ತೇವೆ. ಹೀಗೆ ಇರಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.